ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಎಂಥದ್ದೇ ಕಷ್ಟದ ಸಮಯ ಬರಲಿ, ಏನೇ ಆಗಲಿ ಸ್ವಾಮಿ, ಯಾವುದೂ ಕೂಡ ನಿನಗೆ ತಿಳಿದೇ ನಡೆಯಲ್ಲ, ಎಲ್ಲವೂ ಕೂಡ ನಿನಗೆ ತಿಳಿದಿರುತ್ತೆ. ನಾನೇನು ಕಳಬೇಕು, ನನ್ನ ಈ ಕಷ್ಟದ ಸಮಯನ ನೀನು ಸರಿ ಮಾಡಿಕೊಡು ಅಂತ ಹೇಳಿ ದೃಢವಾಗಿ ಅವ್ರ ಮೇಲೆ ಭರವಸೆ ಇಟ್ಟು, ನಂಬಿಕೆನ ಇಟ್ಟು, ನಮ್ಮ ದುಃಖನ ಅವ್ರ ಮುಂದೆ ಒಪ್ಪಿಸ್ಕೊಂಡಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ನನಗೆ ಜುಲೈ 9ನೇ ತಾರೀಕು ಗುರುವಾರ ದಿನ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸಿಸ್ಟರು ಹೇಳ್ತಾರೆ, ತುಂಬ ಬೇಜಾರಾಗ್ತಿದೆ ಅಕ್ಕ, ನನಗೆ ಸಡನ್ನಾಗಿ ನಾನೊಂದು 4 ಉಂಗುರಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ತುಂಬ ಹತ್ತಿದ್ದೀನಿ ಕೂಡ, ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಹಾಗೆ ತುಂಬ ರಾಘವೇಂದ್ರ ಸ್ವಾಮಿಯವರನ್ನು ನಾನು ಪೂಜಿಸ್ತೀನಿ, ವ್ರತ ಮಾಡ್ತೀನಿ, ನಾಮಲೇಖನ ಪುಸ್ತಕಗಳನ್ನ ಬರಿತೀನಿ, ಸಾಕಷ್ಟು ಬಾರಿ ಬರೆದಿದ್ದೀನಿ. ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾನೆ ಇರುತ್ತೆ. ಏನೋ ಒಂದು ರೀತಿ ನನಗೆ ನೆಮ್ಮದಿ ಸಮಾಧಾನ ಅನ್ನೋದೇ ಇಲ್ಲ. ಮನೇಲಿ ಕೂಡ ಇಷ್ಟೆಲ್ಲ ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸ್ತೀಯಾ, ಆದರೆ ನಿನ್ಗೆ ಈ ಥರ ಎಲ್ಲ ಆಗ್ತಿದೆಯಲ್ಲ ಅಂತೆಲ್ಲ ಹೇಳ್ತಾರೆ ಅಂತ ಹೇಳಿ ನನಗೆ ತಿಳಿಸಿದ್ರು. ಆವಾಗ ಅವರು 4 ರಿಂಗನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿದಾಗ ನಾನು ನನ್ನ ಬದುಕಲ್ಲಿ ಆದಂಥ ಒಂದು ಇನ್ಸಿಡೆಂಟ್ನ ಅವ್ರಿಗೆ ತಿಳಿಸ್ದೆ. ನಾನೂ ಕೂಡ ಕೆಲವು ವರ್ಷಗಳ ಹಿಂದೆ ಕಾಲುಂಗ್ರನ, ಅದು ಚಿನ್ನದ ಕಾಲುಂಗ್ರನ ಕಳ್ಕೊಂಡಿದ್ದೆ. ಗುರುವಾರನೇ ಕಳೆದೋಯ್ತು. ಆಗ ನನಗೆ ರಾಘವೇಂದ್ರ ಸ್ವಾಮಿಯವರಂದರೆ ಯಾರು ಏನು ಗೊತ್ತಿಲ್ಲ, ಅವ್ರಿಗೆ ಭಕ್ತೆ ಕೂಡ ಆಗಿರಲಿಲ್ಲ ನಾನು. ಆದರೆ ಒಂದು ಅಭ್ಯಾಸ ಇತ್ತು ಮನೆಯಲ್ಲಿ, ಪ್ರತಿ ಗುರುವಾರ ಅಂದರೆ ರಾಯರ್ ಫೋಟೋನ ಸ್ಟೇಟಸಲ್ಲಿ ಯಾವುದೋ ಟೈಮ್ಗೆ ಹಾಕ್ತಿದ್ದೆ, 2 ಗಂಟೆ 3 ಗಂಟೆ ಹಾಗೆ. ಅದಾದಮೇಲೆ ಗುರುವಾರ ಬೆಳಿಗ್ಗೆ ಮನೇಲಿ ಇವತ್ತು ಗುರುವಾರ ಅಂತ ಹೇಳಿಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ಸು ಮತ್ತು SP ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ಸಾಂಗ್ಸ್ಗಳನ್ನೇ ತುಂಬ ಕೇಳ್ತಾ ಇದ್ದೆ ನಾನು ಗುರುವಾರ. ಆಗ ಒಂದು ಸಮಯದಲ್ಲಿ ನನ್ನ ಒಂದು ಕಾಲುಂಗ್ರ ಏನಿದೆ ಗುರುವಾರ ದಿನ ಕಳೆದೋಯ್ತು. ನಾನು ರಾಯರು ಈ ಥರ ನಂಗೆ ಸಹಾಯ ಮಾಡ್ತಾರೆ, ಭಗವಂತ ನನಗೆ ಸಹಾಯ ಮಾಡ್ತಾರೆ ಅಂತ ಏನೂ ಕೂಡ ಗೊತ್ತಿರಲಿಲ್ಲ. ಬಟ್ ನನ್ನ ಕಷ್ಟದ ಪರಿಸ್ಥಿತಿ ಹೇಗಿತ್ತು ಅಂದರೆ, 1 ತಿಂಗಳು ನನಗೆ ಹೊಸದಾಗಿ ಕಾಲುಂಗ್ರ ಕೂಡ ಮಾಡಿಸ್ಕೊಳಕ್ಕಾಗಿರಲಿಲ್ಲ. ಬರೀ ಕಾಲಲ್ಲೇ ನಾನು ಓಡಾಡ್ತಿದ್ದೆ. ಯಾಕಂತ ಅಂದರೆ ನನ್ನ ಪರಿಸ್ಥಿತಿ ಆಗ ಹಾಗಿತ್ತು. ಸೊ ಹೀಗಿತ್ತಪ್ಪ, ಕಳೆದೋಯ್ತು. ಆದರೆ ನಾನು ಆ ಕಳೆದೋದಾಗ ನನಗಿದ್ದಂಥ ಒಂದು ಪರಿಸ್ಥಿತಿನ ನೆನಪು ಮಾಡಿಕೊಂಡು, ಭಗವಂತ ಯಾಕೆ ಈ ಥರ ಮಾಡಿದ್ದೀರಾ, ನನಗೆ ಇದ್ದಿದ್ದು ಒಂದು ಜೊತೆ ಕಾಲುಂಗ್ರನೂ ಕೂಡ ಕಳೆದೋಯ್ತಲ್ಲ, ನಾನು ಏನು ಮಾಡಲಿ, ಇದೇ ಸಮಯದಲ್ಲಿ ಹೀಗಾಗಬೇಕಿತ್ತ ಅಂತ ನೊಂದ್ಕೊಂಡು ಕಣ್ಣೀರಿಟ್ಟಿದ್ದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಅಪ್ಪ, ಒಂದು 5 ವಾರ ಹತ್ರ 4 ವಾರ ಆದಮೇಲೆ ಗುರುವಾರನೇ ಪ್ರತಿದಿನ ಓಡಾಡುವಂತಹ ಜಾಗದಲ್ಲೇ ಮನೆ ಒರೆಸುವಾಗ ನನ್ನ ಕಾಲುಂಗ್ರ ಸಿಕ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಕಳೆದೋಗಿರೋ ಕಾಲುಂಗ್ರ ಹೊಸದಾಗಿ ಸಿಗುತ್ತೆ ಅಂತ. ಅಷ್ಟರೊಳಗಡೆ ನಾನು ಬೇರೆಯವ್ರ ಹತ್ರ ಸ್ವಲ್ಪ ಎಲ್ಲ ದುಡ್ಡಿಸ್ಕೊಂಡು ಹೊಸದಾಗಿ ಕಾಲುಂಗ್ರ ಕೂಡ ಮಾಡಿಸ್ಕೊಂಡಿದ್ದೆ. ಒಂದು 5 ವಾರ ಆದಮೇಲೆ ನನಗೆ ಕಾಲುಂಗ್ರ ಸಿಕ್ತು. ಹಾಗಾಗಿ ಬೇಸರ ಮಾಡ್ಕೋಬೇಡಿ, ಯಾವುದೂ ಕೂಡ ರಾಘವೇಂದ್ರ ಸ್ವಾಮಿಯವರ ಗಮನಕ್ಕೆ ಬರದೆ ನಡೆಯೋದಿಲ್ಲ. ಅದರಲ್ಲೂ ನಾವು ರಾಘವೇಂದ್ರ ಸ್ವಾಮಿಯವರ ಭಕ್ತರು ಅಂದ ಮೇಲೆ ಎಲ್ಲವೂ ಕೂಡ ಒಂದೊಂದು ಹೆಜ್ಜೆ ನಾವು ಹೇಗಿಡ್ತೀವಿ, ಏನಾಗುತ್ತೆ ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ. ಅವ್ರ ಮಕ್ಕಳು, ನಾವೆಲ್ಲರೂ ಅವ್ರಿಗೆ ಮಕ್ಕಳಿದ್ದ ಹಾಗೆ, ಯಾವ ಸಮಯದಲ್ಲಿ ಯಾವ ಕಷ್ಟಗಳು ಬರುತ್ತೆ, ಏನಾಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡಿರೋರು ಅವ್ರ ಮುಂದೆ ನೀವು ಯಾವುದೇ ಕಾರಣಕ್ಕೂ ಕಣ್ಣೀರಿಟ್ಟು ದುಃಖ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಎಲ್ಲ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸ್ವಾಮಿ, ನೀನು ಎಷ್ಟೇ ಪರೀಕ್ಷೆ ಮಾಡಪ್ಪ, ಹೀಗಾಗಿದೆ, ನನಗೆ ಸಹಾಯ ಮಾಡಿ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿಕೊಡಿ, ಇಲ್ಲ ಎಲ್ಲವೂ ಕೂಡ ನಿಮಗೆ ತಿಳಿದಿದ್ದು ಏನಾದರೂ ಮಾಡಿ ಸ್ವಾಮಿ ಅಂತ ಹೇಳಿ ಅವ್ರ ಮೇಲೆ ಭಕ್ತಿ ಮತ್ತು ಭರವಸೆನ ಕಳ್ಕೋಬೇಡಿ. ಖಂಡಿತ ಸಿಕ್ಕೇ ಸಿಗುತ್ತೆ. ಏನೂ ಕೂಡ ತಂದೆಯವ್ರಿಗೆ ತಿಳಿದೇ ನಡೆಯಲ್ಲ, ಎಲ್ಲವೂ ಕೂಡ ಅವ್ರಿಗೆ ತಿಳಿದು ಅವ್ರ ಗಮನಕ್ಕೆ ಬಂದೇ ಹೀಗಾಗಿರುತ್ತೆ ಅಂತ ಹೇಳಿ 1-2 ನಿಮಿಷದಲ್ಲಿ ನಾನು ಅವ್ರಿಗೆ ಒಂದು ವಾಯ್ಸ್ ನೋಟ್ನ ಕಳಿಸ್ದೆ, ಧೈರ್ಯ ತುಂಬ ಹಾಗೆ. ಸರಿ, ಅವರು ಅದಾದಮೇಲೆ ಆಯ್ತಕ್ಕ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಹೇಳಿದ್ದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೋಬೇಕಪ್ಪ ಅಂತ. ಖಂಡಿತ ನಿಮಗೆ ಕಳ್ಕೊಂಡಿರುವಂಥ ಒಂದು ಉಂಗುರಗಳನ್ನ ರಾಯರು ವಾಪಸ್ ಕೊಡಿಸ್ತಾರೆ. ತಾಳ್ಮೆಯಿಂದ ಇರಿ. ಮತ್ತು ಮನೆಯವರು ಏನೇ ಅಂದರೂ ಕೂಡ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮತ್ತು ರಾಘವೇಂದ್ರ ಸ್ವಾಮಿಯವರ ಒಂದು ಕನೆಕ್ಷನ್ ಹೇಗಿದೆ ಅದು ನಿಮಗೆ ಮಾತ್ರ ಗೊತ್ತಿರುತ್ತಲ್ವ. ಸೊ ಒಂದಲ್ಲ ಒಂದು ದಿನ ಮನೆಯವರು ಕೂಡ ಸುಮ್ಮನೆ ಆಗ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ದೆ. ಅದಾದ ಮೇಲೆ ಸಂಡೇ ಅಷ್ಟೇ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ರು, ಅಕ್ಕ, ಕಳೆದೋಗಿರೋ ನನ್ನ ಉಂಗುರಗಳು ಸಿಕ್ತು ಅಕ್ಕ, ನಾನು ಬೇಸರ ಪಟ್ಕೊಂಡಂಥ ಸಮಯದಲ್ಲಿ ಧೈರ್ಯನ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್, ಮತ್ತು ರಾಯರಿದ್ದಾರೆ ಅಕ್ಕ ಅಂತ ಹೇಳಿ ಥ್ಯಾಂಕ್ಸ್ನ ತಿಳಿಸಿದ್ರು. ನಾವು ರಾಯರ ಭಕ್ತರಾಗಿ ಮಾಡುವಂಥ ಒಂದು ಸಣ್ಣ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿಸೋವಂಥ ಒಂದು ಅವಕಾಶನ, ಒಂದು ಭಾಗ್ಯನ ರಾಯರು ನಮಗೆ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಾನು ಅವ್ರಿಗೆ 1-2 ಧೈರ್ಯದ ಮಾತುಗಳನ್ನ ಹೇಳಿದ್ದೆ. ಹೌದಲ್ವಾ,
ಏನೇ ಕಷ್ಟಗಳು ಬರಲಿ, ಎಂಥ ದುರ್ಘಟನೆಗಳೇ ನಡೀಲಿ, ರಾಘವೇಂದ್ರ ಸ್ವಾಮಿಯವ್ರಿಗೆ ತಿಳಿದೇ ಯಾವುದೂ ಕೂಡ ನಡೆದಿರಲ್ಲ. ನಾವು ಆ ಕ್ಷಣಕ್ಕೆ ರಾಘವೇಂದ್ರ ಸ್ವಾಮಿಯವ್ರು ಇಲ್ಲ, ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ದೋ, ಇಷ್ಟೆಲ್ಲ ನಾವು ರಾಯರಿಗೆ ಸೇವೆ ಮಾಡ್ದೋ, ಯಾಕೆ ಈ ಒಂದು ಕಷ್ಟದ ಸಮಯದಲ್ಲಿ ಅವ್ರು ಬರಲಿಲ್ಲ, ನಮಗೆ ಸಹಾಯ ಮಾಡಲಿಲ್ಲ ಅಂತ ತುಂಬ ಬೇಸರ ಮಾಡ್ಕೊಂಡ್ಬಿಡ್ತೀವಿ. ಆ ರೀತಿ ಎಲ್ಲ ಮಾಡ್ಕೊಬಾರ್ದು. ಯಾಕಂತ ಅಂದರೆ ನಮಗೆ ರಾಯರು ಕಾಣಿಸ್ದೇ ಇರ್ಬೋದು ಕಣ್ಣಿಗೆ ನೋಡೋದಕ್ಕೆ, ಅವರಿದ್ದಾರೆ ಅನ್ನೋದು ನಮಗೆ ಕೆಲವೊಂದು ಅನುಭವಗಳಾದಾಗ, ಹೂವಿನ ಮೂಲಕ ಮತ್ತು ನಮ್ಮ ಮಾತಿಗೆ ಬೇರೆ ರೀತಿ ಸ್ಪಂದನೆಗಳು ಸಿಕ್ಕಿದಾಗ ನಮ್ಗೆ ಅರ್ಥ ಆಗುತ್ತೆ. ಆದರೆ ರಾಘವೇಂದ್ರ ಸ್ವಾಮಿಯವರು ನಮ್ಮನ್ನು ಪ್ರತಿ ಕ್ಷಣ ನೋಡ್ತಿರ್ತಾರೆ, ಪ್ರತಿ ಕ್ಷಣ ಗಮನಿಸ್ತಿರ್ತಾರೆ. ಅಷ್ಟೆಲ್ಲ ನಮ್ಮನ್ನು ನೋಡೋ ರಾಘವೇಂದ್ರ ಸ್ವಾಮಿಯವ್ರಿಗೆ ನಮಗೆ ಇರುವಂಥ ಕಷ್ಟಗಳು ತಿಳಿದೇ ಇರುತ್ತಾ, ರಿಂಗ್ ಕಳೆದೋಗಿರೋದಾಗಲಿ ಅಥವಾ ಏನೇ ಕಷ್ಟಗಳಾಗಲಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಗೊತ್ತಿರುತ್ತೆ. ಅಂಥ ಸಮಯದಲ್ಲಿ ಸ್ವಾಮಿ ಇದು ನೀನು ಪರೀಕ್ಷೆ ಕೊಡ್ತಿದ್ಯಾ ಅಂತ ಏನು ಅಂದ್ಕೊಳ್ಳೋ, ತಿಳಿದು ಸ್ವಾಮಿ ಏನಾರ ಆಗಲಿ ಈ ರೀತಿ ನಡೆದಿದೆ ಅಂತ ತಿಳಿಸ್ಬಿಟ್ಟು ಸ್ವಾಮಿ ನೀವಿದ್ದೀರಾ, ಇದನ್ನು ಸರಿಪಡಿಸ್ತೀರಾ ಅಂತ ಹೇಳಿ ನಾವು ಅವ್ರಿಗೆ ಒಪ್ಪಿಸ್ಬಿಟ್ರೆ ಖಂಡಿತವಾಗ್ಲೂ ನೋಡಿ, ಅವರು 9ನೇ ತಾರೀಕು ಗುರುವಾರ ದಿನ ಈ ರೀತಿ ಆಯಿತು, ತುಂಬ ಪೂಜೆ ಪುನಸ್ಕಾರನ ಮಾಡ್ತೀನಿ, ನಾಮಲೇಖನಗಳನ್ನ ಬರೀತೀನಿ, ಮನೆಯವರೆಲ್ಲ ಹೀಗೆ ಅಂತಾರೆ, ಕಷ್ಟದ ಮೇಲೆ ಕಷ್ಟ, ನೆಮ್ಮದಿನೇ ಒಂದು ರೀತಿ ಇಲ್ಲ ಅಂತ. ಮತ್ತೆ 9ನೇ ತಾರೀಕು ಗುರುವಾರ ಹೇಳ್ಕೊಟ್ಟಿದ್ರು, ಭಾನುವಾರ ಈಗ ಮೊನ್ನೆ ಅವ್ರ ಉಂಗುರಗಳು ಕಳೆದೋಗಿರೋದು ಸಿಕ್ತು. ಒಂದು ನಂಬಿಕೆ, ಸ್ವಾಮಿ ನಿಮ್ಗೆ ತಿಳಿದೆ ಏನೂ ನಡೆದಿರೋದಿಲ್ಲ, ಏನಾಗೋದಕ್ಕೂ ಕೂಡ ಸಾಧ್ಯ ಇಲ್ಲ, ನೀವಿದ್ದೀರಾ, ನಮ್ಮನ್ನು ಕಾಪಾಡ್ತೀರಾ, ನಮ್ಗೆ ಸಹಾಯ ಮಾಡ್ತೀರಾ ಅಂತ ಹೇಳಿಬಿಟ್ರೆ ಖಂಡಿತ ರಾಘವೇಂದ್ರ ಸ್ವಾಮಿಯವರು ನಮಗೆ ಒಂದಲ್ಲ ಒಂದು ರೀತಿ ಸಹಾಯನ ಮಾಡ್ತಾರೆ, ಒಂದಲ್ಲ ಒಂದು ರೀತಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಸ್ವಲ್ಪ ತಡ ಆಗ್ಬೋದಷ್ಟೇ, ಆದರೆ ನಮ್ಮನ್ನ ಕಷ್ಟದಿಂದ ಹೊರಗಡೆ ಕರ್ಕೊಂಬರ್ತಾರೆ. ಅವ್ರ ಮೇಲೆ ನಂಬಿಕೆ ಭರವಸೆ ಇರಬೇಕಷ್ಟೆ. ಅವತ್ತು ಅವ್ರಿಗೆ ಉಂಗುರಗಳನ್ನ ಕಳ್ಕೊಂಡಾಗ ಎಷ್ಟು ನೋವಾಗಿತ್ತು, ಆದರೆ ಸ್ವಲ್ಪ ದಿನಗಳಾದ ಮೇಲೆ ಮತ್ತೆ ಅವ್ರಿಗೆ ಉಂಗುರ ಸಿಕ್ಕಿದಾಗ ಇನ್ನೂ ರಾಘವೇಂದ್ರ ಸ್ವಾಮಿಯವ್ರ ಮೇಲೆ ಒಂದು ರೀತಿ ಅಪಾರವಾದ ನಂಬಿಕೆ ಉಂಟಾಯಿತು, ಹಾಗೆ ಒಂದು ರೀತಿ ಭರವಸೆ ಕೂಡ ಬಂತು. ಕೆಲವೊಂದೊಂದು ಸಲ ಹಾಗೆ ಕಷ್ಟಗಳು ಬಂದ ತಕ್ಷಣ ನಾವು ಇಷ್ಟೆಲ್ಲ ಸೇವೆ ಮಾಡ್ದು, ಯಾಕೆ ಹಿಂಗಾಯಿತು, ದೇವರಿಲ್ವಾ, ರಾಯರಿಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಅಂಥ ಸಮಯದಲ್ಲೂ ಕೂಡ ಕಷ್ಟ ಬರ್ತಿದೆಯಾ ಸ್ವಾಮಿ, ಈ ರೀತಿ ನಾವು ಕೇಳಿದ್ದು ನೀವು ಕೊಡ್ತಿಲ್ವಾ, ನಾವು ಅಂದ್ಕೊಂಡಿದ್ದು ಆಗ್ತಿಲ್ವಾ, ಪರವಾಗಿಲ್ಲ ಸ್ವಾಮಿ, ನೀನು ಕೊಟ್ಟರು ಕೊಡದೇ ಇದ್ರೂ ನನ್ನ ಕೈಲಿ ಆದಷ್ಟು ಸೇವೆನ ನಿನಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡಿದಾಗ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಎಲ್ಲೂ ಕೂಡ ಕೈ ಬಿಡಲ್ಲ. ಸ್ವಲ್ಪ ತಡ ಆಗ್ಬೋದು, ಖಂಡಿತ ನಿಮ್ಮ ಕೈ ಹಿಡಿತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಳೆ 23ನೇ ತಾರೀಕು ಗುರುವಾರ, ಆಷಾಢ ಶುಕ್ಲ ನವಮಿ ತಿಥಿ ಇದೆ. ಗುರುವಾರ ದಿನ ರಾಘವೇಂದ್ರ ಸ್ವಾಮಿಯವರ ಒಂದು ವಿಶೇಷವಾದಂಥ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಅವ್ರ ಸೇವೆನ ಯಥಾಶಕ್ತಿ ಯಥಾಭಕ್ತಿ ಮಾಡಿ, ಭಕ್ತಿ ಇಲ್ವಾ ಶಕ್ತಿ ಇಲ್ವಾ ರಾಯರೇ, ನನಗೆ ಭಕ್ತಿ ಕೊಡಿ, ಶಕ್ತಿ ಕೊಡಿ, ನನಗೆ ಸೇವೆ ಮಾಡುವಂಥ ಒಂದು ಭಾಗ್ಯನ ಕೊಡಿ ಅಂತ ನೀವು ರಾಯರ ಹತ್ರ ಬೇಡಿಕೊಂಡು ನಿಮ್ಮ ಮನೆಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡಿ. ಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರದಕ್ಷಿಣೆ ನಮಸ್ಕಾರನ ಮಾಡೋದು, ತುಪ್ಪದ ದೀಪಗಳನ್ನ ಹಚ್ಚೋದು, ರಾಯರ ಮಠಗಳಿಗೆ ಹೋಗಿ ಈ ರೀತಿ ಯಾವ ಒಂದು ಸೇವೆನ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನೋ ಅದನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಯರ ನಾಮಸ್ಮರಣೆನ ಮಾಡ್ತಾ ಗುರುವಾರ ಇವತ್ತು ನಾವು ಏನಾರ ಆಗಲಿ ರಾಘವೇಂದ್ರ ಸ್ವಾಮಿಯರ ಒಂದು ವಿಶೇಷವಾದ ಅನುಗ್ರಹನ ಪಡಿಲೇಬೇಕು, ಪಡ್ಕೊಳ್ತೀವಿ ಅಂತ ಒಂದು ಭರವಸೆಯೊಂದಿಗೆ ಗುರುಗಳ ಸೇವೆನ ಮಾಡಿ, ಗುರುಗಳ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ಎಂಥ ಬೆಟ್ಟದಷ್ಟಿರಲಿ ಖಂಡಿತ ಎಲ್ಲವನ್ನೂ ಕೂಡ ಒಂದೊಂದಾಗೆ ನಿಮ್ಮ ಕಷ್ಟಗಳನ್ನ ಕಳೆದು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಕರುಣಿಸ್ತಾರೆ. ಆ ಶಕ್ತಿ ರಾಘವೇಂದ್ರ ಸ್ವಾಮಿಯವ್ರಿಗಿದೆ, ಅವರ ಶಕ್ತಿ ಅಪಾರವಾದದ್ದು. ಬರೀ ರಾಯರು ಅಂತ ಹೆಸರು ಹೇಳಿದ್ರೆ ಆ ಹೆಸರಿಗೆ ಅಪಾರವಾದ ಶಕ್ತಿ ಇದೆ, ನಮಗದು ತಿಳಿಯಲ್ಲ. ನಾವು ಸುಮ್ಮನೆ ಎಷ್ಟೋ ಬಾರಿ ನಾವು ಅಂದ್ಕೊಂಡಿದ್ದಾಗಲಿಲ್ಲ ರಾಯರೇ, ಬೇಜಾರಾಯಿತು ರಾಯರೇ ಅಂತ ಹೇಳಿರ್ತೀವಲ್ಲ, ಆ ರಾಯರೇ ಅನ್ನೋ ಒಂದು ಪದದಲ್ಲೇ ಅಪಾರವಾದ ಶಕ್ತಿ ಅಡಗಿರುತ್ತೆ. ಅದು ನಮ್ಮ ಗಮನಕ್ಕೆ ಬರಬೇಕು ಅಂತಂದರೆ ನಮಗೆ ಅನುಭವಗಳಾಗಬೇಕು, ರಾಯರಿದ್ದಾರೆ ಅನ್ನೋದು ತಿಳಿದು ಬರಬೇಕು. ಆ ರೀತಿ ತಿಳಿದು ಬರಬೇಕು ಅಂದರೆ ಸ್ವಾಮಿ ಏನಾರ ಆಗಲಿ ನೀವೇ ನಮಗೆಲ್ಲ, ನೀವಿದ್ದೀರಾ, ನಮ್ಮ ಕೈ ಹಿಡಿತೀರ, ಕೈ ಹಿಡಿದ್ರೂ ನಮಗೆ ನಾವು ಕೇಳಿದ್ದು ಕೊಟ್ಟರು ಕೊಡದೇ ಇದ್ರೂ ನಾವು ಯಾವತ್ತೂ ಕೂಡ ನಿಮ್ಮ ಸೇವೆನ ನಿಲ್ಲಿಸಲ್ಲ. ಏನಾರು ಆಗಲಿ ನಿನ್ನ ಸೇವೆನ ನಾನು ಮಾಡ್ತೀನಿ, ತೀರ್ತೀನಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡಿ ನೋಡಿ ಎಷ್ಟು ಅಪಾರವಾದ ಪ್ರೀತಿನ ರಾಯರು ನಿಮ್ಮ ಮೇಲೆ ಕರುಣಿಸ್ತಾರೆ ಅಂತ ಅಂದರೆ ಅದು ಅಷ್ಟಿಷ್ಟಲ್ಲ. ಆ ಅನುಭವನ ಅನುಭವಿಸಿದವರಿಗೆ ಮಾತ್ರ ರಾಯರ ಪ್ರೀತಿ ಅರ್ಥ ಆಗೋದು ಅನ್ನೋದನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು.